ಹಾಯ್ ಆಲ್, ಇದು ಸಂಡೇ ಲಾಗ್ ಆಗಿತ್ತು. ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಗ್ ಬಿರಿಯಾನಿಗೆ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಡ್ರೈ ಮಸಾಲೆನ ಎತ್ತಿಟ್ಕೊಂಡಿದ್ದೆ ಒಗ್ಗರಣೆಗೆ. ಮುಂಚೆನೇ ನಾನು ಅಕ್ಕಿ ನೆನೆಸಿಟ್ಟಿದ್ದೆ. ಜೀರಾ ರೈಸ್ ಇದು. ಸ್ವಲ್ಪ ಸ್ಮೆಲ್ಗೋಸ್ಕರ ಬಾಸುಮತಿ ರೈಸು. ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದು. ಇಲ್ಲಿ ಸ್ವಲ್ಪ ಬಿರಿಯಾನಿ ಪೌಡ್ರ್ ಇಟ್ಕೊಂಡಿದ್ದೀನಿ, ಮತ್ತು ಜೊತೆಗೆ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಡ್ರೈ ಮಸಾಲೆನ ಹಾಕಿ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹುರ್ಕೊಂಡು ಆಮೇಲೆ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಆಮೇಲೆ ನಾನು ಮನೆಯಲ್ಲೇ ಮಾಡಿರೋಂಥದ್ದು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು, ಟೊಮೊಟೊ ಸಾಫ್ಟ್ ಆಗೋವರೆಗೂ. ಆಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಾವು ಸಾಂಬಾರು ಪುಡಿ ಖಾರ ಪುಡಿ ಹಾಕಿರೋದ್ರಿಂದ ತಳ ಡ್ರೈ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಇಲ್ಲಿ ನಾನು 3 ಹಸಿ ಮೊಟ್ಟೆನ ಹಾಕ್ತಾಯಿದ್ದೀನಿ. ಹಸಿ ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಅದು ಕಲ್ಸೋಕೆ ಹೋಗಬಾರ್ದು. ಒಂದು 5 ನಿಮಿಷ ಅದು ಕುಕ್ ಆಗೋವರೆಗೂ. ಇಲ್ಲಿ ಬೇಯಿಸಿಟ್ಕೊಂಡ್ರೆ ಮೊಟ್ಟೆನ ನಾನು ಎಲ್ಲ ಮಸಾಲೆ ಒಳಗಡೆ ಹೋಗೋ ಥರ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಒಳಗಡೆ. ಆಮೇಲೆ ಮೊಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ಮೊಟ್ಟೆ ಸಾಫ್ಟ್ ಇರೋದ್ರಿಂದ ತುಂಬ ಕಲ್ಸೋಕೆ ಹೋಗಬಾರ್ದು, ಉಡ್ಕೊಂಬಿಡುತ್ತೆ ಮೊಟ್ಟೆ. ಸ್ವಲ್ಪ ಲೈಟಾಗಿ ಕಲಿಸ್ಬಿಟ್ಟು ನಾವು ತೊಳೆದಿಟ್ಕೊಂಡ್ರೆ ಅಂಥ ರೈಸ್ನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಇರೋ ಮಸಾಲೆಗಳ್ನೆಲ್ಲ ಹಾಕ್ಬಿಟ್ಟು ನೀರು ಒಯ್ದ್ಬಿಟ್ಟು ಕ್ಲೋಸ್ ಮಾಡೋದು. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಿ ಲಾಸ್ಟ್ಗೆ ಕ್ಲೋಸ್ ಮಾಡಿ. ವಿಷಲ್ ಬರ್ಸೋಕೆ ಹೋಗಬಾರ್ದು. ವಿಷಲ್ ಬರುತ್ತೆ ಇನ್ನೇನು ಅಷ್ಟರಲ್ಲಿ ವಿಷಲ್ ಬಿಟ್ಬಿಟ್ಟು ಓಪನ್ ಮಾಡಿ ಅದರಲ್ಲಿ ಇನ್ನೂ ನೀರಿರಬೇಕು ಆ ಥರ. ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಪಾತ್ರೆಯಲ್ಲಿ ಮಾಡೋದಾದರೆ ನಾವು ಹೆಂಗಾದ್ರೂ ನೋಡ್ಕೋಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಹಂಗೆ ನೋಡೋಕ್ಕಾಗಲ್ಲ. ನೋಡಿ, ಈ ಥರ ನೀರಿರಬೇಕು. ಇನ್ನು ನೀರಿರೋ ಥರನೇ ಓಪನ್ ಮಾಡಿ ಮತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಎಗ್ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.